ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಬರ್ತಕ್ಕಂಥದ್ದು ಕಂಡೀಷನಲ್ ಫಾರ್ಮ್ಯಾಟಿಂಗ್. ಲಾಸ್ಟ್ ಕ್ಲಾಸ್ ಅಲ್ಲಿ ತಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದಪ್ಪ ಅಂದ್ರೆ ಬಂದು ಫಾರ್ಮುಲಾಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ, ಅಪ್ಪರ್ ಲೋವರ್. ಸೊ ಮತ್ತೇನಪ್ಪಾ ಅಂದ್ರೆ ಟೆಕ್ಸ್ಟ್ ಲೆಂತ್ ಇರ್ತಕ್ಕಂಥ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಇದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಸ್ಟೈಲ್ಸ್ ಅಂಡ್ ಡೈಲಾಗ್ ಬಾಕ್ಸ್ ಇದೆ, ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಏನಕ್ಕಪ್ಪ ಅಂದ್ರೆ ಸೊ ಇಲ್ಲಿವರೆಗೂ ಏನಿತ್ತಪ್ಪ ಅಂದ್ರೆ ಇದು ಲೈಕ್ ಬೇಸಿಕ್ ಟೈಪ್ ಇತ್ತು ತಮಗೆ, ಆದ್ರೆ ಇದೇನಾಗುತ್ತಪ್ಪ ಅಂದ್ರೆ ಕಂಡೀಷನ್ ಗಳನ್ನ ಕೊಡ್ತಕ್ಕಂಥದ್ದು. ಸೊ ಒಂದೇದ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಹೈಲೈಟ್ ಸೆಲ್ ರೂಲ್ಸ್. ಅಂದ್ರೆ ಹೈಲೈಟ್ ಸೆಲ್ ರೂಲ್ಸ್ ಅಂದ್ರೆ ನೀವ್ ಏನ್ ಸೆಲ್ ಗಳನ್ನ ಸೆಲೆಕ್ಟ್ ಮಾಡ್ತೀರಾ ಆ ಸೆಲ್ ಗಳಲ್ಲಿ ಇರ್ತಕ್ಕಂಥ ನಾವು ಕೊಟ್ಟಿರ್ತಕ್ಕಂಥ ಕಂಡೀಷನ್ ಅನ್ನ ಏನ್ ಮಾಡೋದಪ್ಪ ಅಂದ್ರೆ ಹೈಲೈಟ್ ಮಾಡ್ತಕ್ಕಂಥದ್ದು. ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಫಸ್ಟ್ ಒನ್ ನೋಡಿ ಏನಿದೆಯಪ್ಪ ಅಂದ್ರೆ ಗ್ರೇಟರ್ ದೆನ್. ಸೊ ಈ ಗ್ರೇಟರ್ ದೆನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತಾ ಇದೆಯಪ್ಪ ಅಂದ್ರೆ ಆಲ್ರೆಡಿ ಒಂದು ವಿಂಡೋ ಓಪನ್ ಆಗ್ತಾ ಇದೆ. ಆ ವಿಂಡೋ ಅಲ್ಲಿ 55 ಅಂತ ಏನಿದೆಯಪ್ಪ ಅಂದ್ರೆ ಒಂದು ನಂಬರ್ ಇದೆ ಅಥವಾ ಮಾರ್ಕ್ಸ್. ಸಪೋಸ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಅದನ್ನ ತೆಗೆದ್ಬಿಟ್ಟು 80ಗೆ ಹಾಕ್ತೀನಿ ಅಥವಾ ಏನಪ್ಪಾ ಅಂದ್ರೆ 90ಗೆ ಹಾಕ್ತೀನಿ. ಈ ರೀತಿ ಏನಪ್ಪಾ ಅಂದ್ರೆ ಹಾಕಿದ ತಕ್ಷಣ ಏನಾಗ್ತಾ ಇದೆಯಪ್ಪ ಅಂದ್ರೆ ಇಲ್ಲಿ ರೆಡ್ ಕಲರ್ ಅಲ್ಲಿ ಬರ್ತಾ ಇದೆ. ಸೊ ಟೋಟಲ್ ಎಷ್ಟು ಸೆಲ್ಸ್ ಇದಾವಪ್ಪ ಅಂದ್ರೆ 5 ಸೆಲ್ಸ್ ಏನಿದಾವಪ್ಪ ಅಂದ್ರೆ ಅಬೌವ್ 90 ಮಾರ್ಕ್ಸ್ ಇದಾವೆ. ಸ್ಟೂಡೆಂಟ್ ಏನಿಲ್ಲಿ ಮಾರ್ಕ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಇರ್ತಕ್ಕಂಥ 90 ಮೇಲ್ಪಟ್ಟಿರ್ತಕ್ಕಂಥವುಗಳನ್ನ ಏನಾಗಿದೆಪ್ಪ ಅಂದ್ರೆ ನಾವು ಕಂಡೀಷನ್ ಕೊಟ್ಟಿದೀವಿ ಗ್ರೇಟರ್ ದೆನ್ ಅಂತ ಹೇಳಿ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಕಲರ್ ಏನಾದ್ರು ಚೇಂಜ್ ಮಾಡ್ತಿದ್ರೆ ಕಲರ್ ಕೂಡ ಏನ್ ಮಾಡಬಹುದಪ್ಪ ಅಂದ್ರೆ ತಾವು ಚೇಂಜ್ ಮಾಡ್ತಕ್ಕಂಥದ್ದು. ನಮ್ಗೆ ಯಾವ ಕಲರ್ ಬೇಕಾಗಿದೆ ಆ ಕಲರ್ ಅನ್ನ ತಗೋಬಹುದು. ಸೊ ಮತ್ತೆ ಇದನ್ನ ಬಿಟ್ಬಿಟ್ಟು ಏನಪ್ಪಾ ಅಂದ್ರೆ ಟೋಟಲ್ ವೆರೈಟೀಸ್ ಆಫ್ ಕಲರ್ ಗಳು ಇದಾವೆ. ಇದರಲ್ಲಿ ಯಾವ ಕಲರ್ ಬೇಕು ಒಂದ್ ಕಲರ್ ಅನ್ನ ಏನ್ ಮಾಡಿ ಚಾಯ್ಸ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅದು ಅಪ್ಲೈ ಆಗುತ್ತೆ. ಕ್ಲಿಕ್ ಆನ್ ಓಕೆ ಆಪ್ಷನ್. ಸೊ ಅದಾದ್ಮೇಲೆ ಏನಿದೆಯಪ್ಪ ಅಂದ್ರೆ ತಮಗೆ ಗ್ರೇಟರ್ ದೆನ್ ಆದ್ಮೇಲೆ ಲೆಸ್ ದೆನ್ ಇದೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಈಗ ಕೊಟ್ಟಿರ್ತಕ್ಕಂಥ ಇದು ಕಂಡೀಷನ್ ಅನ್ನ ನಾವು ಕ್ಲಿಯರ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಕ್ಲಿಯರ್ ರೂಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟೆಡ್ ಸೆಲ್. ಸೊ ನಾನು ಎಷ್ಟು ಸೆಲ್ ಅಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಅದನ್ನ ಏನಪ್ಪಾ ಅಂದ್ರೆ ಕ್ಲಿಯರ್ ಮಾಡ್ತಕ್ಕಂಥದ್ದು. ಸೊ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಲೆಸ್ ದೆನ್ ಕೊಡಿ. ಅಂದ್ರೆ 55 ಇದೆ ಆಲ್ರೆಡಿ, ಮತ್ತೆ ಎಷ್ಟು ಕೊಡ್ತೀನಪ್ಪಾ ಅಂದ್ರೆ ನಾನು 50 ಕೊಡ್ತೀನಿ. ಅಥವಾ ನಿಮ್ ಕಂಡೀಷನ್ ಎಷ್ಟಿದೆ ಅಷ್ಟು ಕಂಡೀಷನ್ ಅನ್ನ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇದನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ಯಾರು ಬಿಲೋ 50 ಮಾರ್ಕ್ಸ್ ತಗೊಂಡಿದ್ದಾರೆ ಅಥವಾ ಯಾರಪ್ಪ ಅಂದ್ರೆ ಬಿಲೋ ಏನಪ್ಪಾ ಅಂದ್ರೆ 35 ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಸೆಲ್ ಏನಾಗುತ್ತಪ್ಪ ಅಂದ್ರೆ ತಮ್ಗೆ ರೆಡ್ ಅಲ್ಲಿ ಹೈಲೈಟ್ ಆಗುತ್ತೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಸೇಮ್ ಕಂಡೀಷನ್ ಇದೇ ರೀತಿ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಿಟ್ವೀನ್. ಸೊ ಬಿಟ್ವೀನ್ ಅಂದ್ರೆ ಏನಪ್ಪಾ ಅಂದ್ರೆ ಎರಡರ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಸಪೋಸ್ ಏನಪ್ಪಾ ಅಂದ್ರೆ 52 ಏನಪ್ಪಾ ಅಂದ್ರೆ ನಾನು 90 ಕೊಡ್ತೇನೆ. ಎಷ್ಟು ಕೊಟ್ಟಿದ್ದೀನಪ್ಪ ಅಂದ್ರೆ 50 to 90. ಸೊ 50 ಲಿಂದ ಏನಪ್ಪಾ ಅಂದ್ರೆ 90 ಒಳಗಡೆ ಅಥವಾ 90 ಒಳಗಡೆ ಇರ್ತಕ್ಕಂಥ ಮಾರ್ಕ್ಸ್ ಗಳು ಏನಾಗಿದಾವಪ್ಪ ಅಂದ್ರೆ ಈಗ ರೆಡ್ ಅಲ್ಲಿ ಹೈಲೈಟ್ ಆಗಿದಾವೆ. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಈ ಕಂಡೀಷನ್ಗೆ ಬಿಟ್ವೀನ್ ಕಂಡೀಷನ್ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ನೆಕ್ಸ್ಟ್ ಕಂಡೀಷನ್ ಏನಿದೆ ನೋಡಿ ಅದೇ ರೀತಿ ಮತ್ತೆ ಈಕ್ವಲ್ ಟು. ಸೊ ಈಕ್ವಲ್ ಟು ಅಂದ್ರೆ ಎಕ್ಸಾಕ್ಟ್ ದಾಟ್ ನಂಬರ್ ಓನ್ಲಿ. ಸೊ ಏನಾಗಿದೆಪ್ಪ ಅಂದ್ರೆ ಇಲ್ಲಿ 55 ಇದೆ. ಸೊ ಅದ್ರ ಜೊತೆಗೇನೆ ಏನಪ್ಪಾ ಅಂದ್ರೆ ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು 95 ಅಂತ ಕೊಡ್ತೀನಿ. ಕೊಟ್ಮೇಲೆ ಏನಪ್ಪಾ ಅಂದ್ರೆ ಓಕೆ ಅಂತ ಕೊಡ್ತೀನಿ. ಈಗ ಮತ್ತೆ ಬೇರೆ ಸೆಲ್ ಅಲ್ಲಿ ಅಥವಾ ನೀವು ಬೇರೆ ಎಲ್ಲಾದ್ರೂ 95 ಸೆಲೆಕ್ಟೆಡ್ ಸೆಲ್ ಓನ್ಲಿ. ಸೊ ಎಷ್ಟು ನೀವು ಸೆಲೆಕ್ಟ್ ಮಾಡಿ ಕಂಡೀಷನ್ ಅನ್ನ ಕೊಟ್ಟಿದ್ದೀರಾ ಅಷ್ಟು ಸೆಲ್ಗಳಲ್ಲಿ ಮಾತ್ರ ಮತ್ತೆ ಏನಾದ್ರು ಕಂಡೀಷನ್ ಅನ್ನ ಕೊಟ್ರಿ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಆ ಸೆಲ್ ಸೊ ಹೈಲೈಟ್ ಆಗುತ್ತೆ. ಸೊ ಯಾವ ರೀತಿ ಆಗಿರ್ತೀವಪ್ಪ ಅಂದ್ರೆ ರೆಡ್ ಕಲರ್ ಅಲ್ಲಿ ಆಗ್ತಾ ಇದೆ. ರೆಡ್ ಕಲರ್ ಕೂಡ ತಗೋಬಹುದು ಅಥವಾ ಮತ್ತೆ ತಮ್ಗೆ ಬೇರೆ ಕಲರ್ ಕೂಡ ಬೇಕಾಗಿದ್ರೆ ತಗೊಳ್ತಕ್ಕಂಥದ್ದು. ಮತ್ತೆ ಇದನ್ನ ಕ್ಲಿಯರ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಟ್. ಸೊ ಅದಾದ್ಮೇಲೆ ಏನಿದೆಯಪ್ಪ ಅಂದ್ರೆ ಟೆಕ್ಸ್ಟ್ ದ್ಯಾಟ್ ಕಂಟೆಂಟ್. ಸೊ ನಾ ಈಗ ಏನ್ ಸೆಲೆಕ್ಟ್ ಮಾಡಿದ್ದೀನಿ ಇದು ಇದ್ರಲ್ಲಿ ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಇಲ್ಲ. ಸೊ ಟೆಕ್ಸ್ಟ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಬಿ ಕಾಲಮ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಪ್ಪ ಅಂದ್ರೆ ಈ ಟೆಕ್ಸ್ಟ್ ಹಿಡ್ಕೊಂಡೆ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಮತ್ತೆ ಕಂಡೀಷನಲ್ ಫಾರ್ಮೆಟಿಂಗ್ ಅಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ದ್ಯಾಟ್ ಕಂಟೆಂಟ್. ಸೊ ಇದು ಆಲ್ರೆಡಿ ಏನಪ್ಪಾ ಅಂದ್ರೆ ಡಿಫಾಲ್ಟ್ ಆಗಿ ಫಸ್ಟ್ ಒನ್. ಸೊ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸೆಲ್ ಅಲ್ಲಿ ಫಸ್ಟ್ ಒನ್ ಏನಿದೆ ಅದು ಏನಾಗಿದೆಪ್ಪ ಅಂದ್ರೆ ಬರ್ತಕ್ಕಂಥ ತಗೊಂಡಿದೆ. ಸೊ ಅದನ್ನ ಬಿಡ್ಬಿಟ್ಟು ನಾನು ಬೇರೆ ನೇಮ್ ಕೊಟ್ಟ. ಸೊ ಆಕಾಶ್ ಅಂತ ಕೊಟ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಆಕಾಶ್ ಅಂತಕ್ಕಂಥ ನೇಮ್ ಏನಾಗುತ್ತಪ್ಪ ಅಂದ್ರೆ ಹೈಲೈಟ್ ಆಗುತ್ತೆ. ಸೊ ಅಥವಾ ಮತ್ತೆ ಈಗ ಓಕೆ ಮಾಡ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ನಾನು ಮತ್ತೆ ಏನಾದ್ರು ನೇಮ್ ಚೇಂಜ್ ಮಾಡಿದೆ ಅಂದ್ರೆ ಸೊ ಮತ್ತೆ ಅಲ್ಲಿ ಕೂಡ ಏನಾಗುತ್ತಪ್ಪ ಅಂದ್ರೆ ಅದು ಹೈಲೈಟ್ ಆಗುತ್ತೆ. ಸೊ ಈ ರೀತಿ ಏನಪ್ಪಾ ಅಂದ್ರೆ ಈ ಟೆಕ್ಸ್ಟ್ ದಟ್ ಕಂಟೇನ್ ಅಂತಕ್ಕಂಥ ರೂಲ್ಸ್ ಏನಾಗುತ್ತಪ್ಪ ಅಂದ್ರೆ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಡೇಟ್ ಅಕೋರಿಂಗ್. ಸೊ ಡೇಟ್ ಅಂದ್ರೆ ತಾವೇನಪ್ಪಾ ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಡೇಟ್ ಅನ್ನ ಕೊಟ್ರೆ ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡೇಟ್ ಗಳನ್ನ ಕೂಡ ಕೊಡ್ತಕ್ಕಂಥ ಡೇಟ್ ಅಕರಿಂಗ್ ಅಂತ ಕೊಟ್ಬಿಡಿ. ಸೊ ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ಎಸ್ಟರ್ಡೇ, ಟುಡೇ, ಟುಮಾರೋ, ಲಾಸ್ಟ್ 7 days. ಈ ರೀತಿ ಏನಪ್ಪಾ ಅಂದ್ರೆ ಡೇಸ್ ಗಳು ಇರ್ತಕ್ಕಂಥದ್ದು ಅಥವಾ ಡೇಟ್ ಅನ್ನ ಇರ್ತಕ್ಕಂಥದ್ದು. ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸೆಲ್ ಅಲ್ಲಿ ಡೇಟ್ ಇಲ್ಲ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದು ಹೈಲೈಟ್ ಆಗೋದಿಲ್ಲ. ಸೊ ಬೇಕಿದ್ರೆ ನೀವು ಡೇಟ್ ಅನ್ನ ಕೊಟ್ಬಿಟ್ಟು ಏನಪ್ಪಾ ಅಂದ್ರೆ ಹೈಲೈಟ್ ಮಾಡ್ಕೊಳ್ಳಿ.
ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಸೊ ಕ್ಲಿಕ್ ಮಾಡಿ ಇಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಲ್ಲಿ ನೋಡ್ಕೊಳ್ಳಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಲ್ಲಿ ಬಂದ್ಬಿಟ್ಟು ತಮಗೆ ಬರ್ತಕ್ಕಂಥದ್ದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ 95 ಆಫ್ಟರ್ ದಟ್ ಏನಪ್ಪಾ ಅಂದ್ರೆ 90 ಮತ್ತೆ 90. ಸೊ 67 ಈ ರೀತಿ ಡಬಲ್ ವ್ಯಾಲ್ಯೂ ಆಗಿದ್ವು ಅಂದ್ರೆ ಅವಾಗಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಡೂಪ್ಲಿಕೇಟ್ ವ್ಯಾಲ್ಯೂ ಅಂತ ಹೇಳಿ ಕರೀತಾರೆ. ಅಂದ್ರೆ ಸೊ ಒಂದೇ ಸೆಲ್ ಅಲ್ಲಿ ಎರಡೆರಡು ನಂಬರ್ ಆಗಿದ್ವು ಅಥವಾ ಏನಪ್ಪಾ ಅಂದ್ರೆ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸೆಲ್ ಅಲ್ಲಿ ಡೂಪ್ಲಿಕೇಟ್ ಆಗಿದ್ದಿದ್ರೆ ಸೊ ಅಂತ ಮೂಮೆಂಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಅದು ಆ ವ್ಯಾಲ್ಯೂಸ್ ಎಲ್ಲ ಹೈಲೈಟ್ ಆಗ್ತವೆ, ಡಬಲ್ ನಂಬರ್ ಇರ್ತಕ್ಕಂಥದ್ದು. ಮತ್ತೆ ಕ್ಲಿಯರ್ ಮಾಡಿ ಇದು ರೂಲ್ಸ್ ಅನ್ನ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಯಾವ್ದಪ್ಪ ಅಂದ್ರೆ ಬಂದ್ಬಿಟ್ಟು ಟಾಪ್ ಬಾಟಮ್ ರೂಲ್ಸ್, ಅಂದ್ರೆ ಟಾಪ್ ಮತ್ತೆ ಬಾಟಮ್ ರೂಲ್ಸ್ ಇರ್ತಕ್ಕಂಥದ್ದು. ಇದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೋಡ್ತಾ ಟಾಪ್ 10 ಐಟಮ್ಸ್. ಸೊ ಇಲ್ಲಿ ನೋಡಿ ಟಾಪ್ 10 ಐಟಮ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಮಾಡಿರ್ತಕ್ಕಂಥಲ್ಲಿ 10 ಹೈಯೆಸ್ಟ್ ಮಾರ್ಕ್ಸ್ ಯಾವ ಇದಾವೆ ಅಂದ್ರೆ 10 ಏನಪ್ಪಾ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಸೆಲ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥವು 10 ಹೈಯೆಸ್ಟ್ ಮಾರ್ಕ್ಸ್ ಗಳು ಏನಾಗ್ತಾವಪ್ಪ ಅಂದ್ರೆ ಹೈಲೈಟ್ ಆಗ್ತವೆ. ನೋಡಿ ಕೌಂಟ್ ಮಾಡ್ಕೊಳ್ಳಿ 3 1 2 3 4 5 6 7 8 9 10. ಸೊ ಇದನ್ನ ನೀವೇನಾದ್ರೂ ಕಮ್ಮಿ ಮಾಡ್ತಿದ್ರೆ ಕಮ್ಮಿ ಕೂಡ ಮಾಡ್ತಕ್ಕಂಥ 5 ಅಷ್ಟೇ ಬೇಕಾಗಿದಾವ ತಮಗೆ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ 5 ಅಷ್ಟೇ ಏನಾಗ್ತಾವಪ್ಪ ಅಂದ್ರೆ ಹೈಲೈಟ್ ಆಗ್ತವೆ. ಸೊ ಎಷ್ಟಾಗಿದಾವಪ್ಪ ಅಂದ್ರೆ 5 ಜಾಗದಲ್ಲಿ ನೋಡ್ಕೊಳ್ಳಿ 1 2 3 4 5 6 7. ಸೊ ಅಂದ್ರೆ 7 ಆಗಿದಾವೆ. 7 ಏನಕ್ಕಾಗಿದಾವಪ್ಪ ಅಂದ್ರೆ ಇಲ್ಲಿ ನಮ್ಗೆ 95 ಅಂತಕ್ಕಂಥದ್ದು ಏನು ಇದೆ ಸೊ 4th ಪ್ಲೇಸ್ ಅಲ್ಲಿ. ಸೊ ಇದು ಏನಾಗಿದೆಯಪ್ಪ ಅಂದ್ರೆ ನಮ್ಗೆ ಬರ್ತಕ್ಕಂಥದ್ದು ಅಕ್ಯುಪೈ ಮಾಡ್ತಕ್ಕಂಥದ್ದು ಏನಾಗಿದೆಪ್ಪ ಅಂದ್ರೆ ಜಾಸ್ತಿ ಇದೆ ಸೆಲ್ಗಳು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಟಾಪ್ 5 ಅಂತ ತಗೊಂಡಿದೆ. ಅದೇ ಟಾಪ್ 2 ಅಂತ ಕೂಡಿ ಓನ್ಲಿ 2 ಆಗುತ್ತೆ. ಮತ್ತೆ ನಿಮ್ಗೆ ಇದಕ್ಕಿಂತ ಜಾಸ್ತಿ ಕೂಡ ಬೇಕಾಗಿದ್ವು ಅಂದ್ರೆ ಜಾಸ್ತಿ ಕೂಡ ತಗೊಳ್ತಕ್ಕಂಥದ್ದು. 20 ಬೇಕಪ್ಪ ಅಂದ್ರೆ 20 ಕೂಡ ಆಗ್ತಕ್ಕಂಥದ್ದು. ಈ ರೀತಿ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ನಮ್ಗೆ ಹೈಲೈಟ್ ಮಾಡ್ತಕ್ಕಂಥದ್ದು. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಟಾಪ್ 10 ಐಟಮ್ಸ್. ಸೊ ಆಫ್ಟರ್ ದಟ್ ಏನಾಗುತ್ತಪ್ಪ ಅಂದ್ರೆ ಅದು ಆದ್ಮೇಲೆ ಟಾಪ್ 10%. ಟಾಪ್ 10% ಅಂದ್ರೆ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸೆಲ್ಗಳು ಅಂದ್ರೆ ಟೋಟಲಿ ನಾನು ಎಷ್ಟು ಸೆಲ್ಗಳನ್ನ ಸೆಲೆಕ್ಟ್ ಮಾಡಿ ನೋಡಿ. ಸೊ ಕಾಲಮ್ಗಳು ಎಷ್ಟಿದಾವಪ್ಪ ಅಂದ್ರೆ 1 2 3 4 5 6 6 ಕಾಲಮ್ಗಳಿದಾವೆ. ರೋಗಳು ಎಷ್ಟಿದಾವಪ್ಪ ಅಂದ್ರೆ ಬಂದ್ಬಿಟ್ಟು 1 2 3 4 5. ಸೊ 5 ಇದೆ. 5 into 6 30 ಸೆಲ್ಸ್ ಇದಾವೆ. 30 ಏನಪ್ಪಾ ಅಂದ್ರೆ 10% ಅಂದ್ರೆ 3. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೋಡಿದ್ದು ಏನಪ್ಪಾ ಅಂದ್ರೆ ಟಾಪ್ 10 ಐಟಮ್ಸ್ ಅಂದ್ರೆ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ 10 ಐಟಮ್ಗಳನ್ನ ಅದು ತಗೊಳುತ್ತೆ. ಸೊ ಅದೇ ರೀತಿ ಟಾಪ್ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಇಲ್ಲಿ 10% ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ನಿಮ್ಗೆ ಬರ್ತಕ್ಕಂಥದ್ದು ಕ್ಲಿಕ್ ಮಾಡಿ ನೋಡಿ ಎಷ್ಟಾದಪ್ಪ ಅಂದ್ರೆ ಬಂದ್ಬಿಟ್ಟು ಇಲ್ಲಿ 3 ಆಗಿದ್ದಾವೆ. ಟಾಪ್ 10% ಅಂದ್ರೆ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ 30 ಸೆಲ್ಗಳು ಇದಾವೆ. ಅದಕ್ಕೋಸ್ಕರ ಅದರಲ್ಲಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಎಷ್ಟಾಗಿದವಪ್ಪ ಅಂದ್ರೆ 3. 30ದು 10% ಎಷ್ಟಾಗುತ್ತಪ್ಪ ಅಂದ್ರೆ 3 ಆಗುತ್ತೆ. ಸಪೋಸ್ ನಾನೇನಾದ್ರೂ ಮತ್ತೆ ಈಗ ಕಡಿಮೆ ಮಾಡ್ತೆ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಈಗ ನೋಡಿ ಕಾಲಮ್ ಎಷ್ಟಿದಾವೆ 2 ಇದಾವೆ. ರೋ ಎಷ್ಟಿದಾವಪ್ಪ ಅಂದ್ರೆ 5 ಇದೆ. 5 into 2 ಎಷ್ಟಾಗುತ್ತಪ್ಪ ಅಂದ್ರೆ 10 ಆಗುತ್ತೆ. ಅಂದ್ರೆ ಇದರಲ್ಲಿ 10% ಅಂದ್ರೆ ಓನ್ಲಿ ಒಂದು ಮಾತ್ರ ಏನಾಗುತ್ತಪ್ಪ ಅಂದ್ರೆ ಹೈಲೈಟ್ ಆಗುತ್ತೆ. ಸೊ ಏನಾಗುತ್ತಪ್ಪ ಅಂದ್ರೆ ಒಂದು ಹೈಲೈಟ್ ಆಗುತ್ತೆ. ಸೊ 10 ಇದ್ರೂ ಕೂಡ ಇಲ್ಲಿ ಯಾಕೆ ಹೈಲೈಟ್ ಆಗ್ತಾ ಇದಪ್ಪ ಅಂದ್ರೆ ನಾವು ಪರ್ಸೆಂಟೇಜ್ 10 ತಗೊಂಡಿದೀವಿ. ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸೆಲ್ ಏನಾಗಿದವಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥವು ಸೊ 10 ಸೆಲ್ ಆಗಿದಾವೆ. ಅದ್ರದ್ದು 10% ತಗೊಳುತ್ತೆ. ಇದು ಕನ್ಫ್ಯೂಸ್ ಮಾಡಿದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಒಂದ್ ಏನಪ್ಪಾ ಅಂದ್ರೆ ಸೇಮ್ ಪ್ರೊಸೀಜರ್ ಬಾಟಮ್ 10%. ಸೊ ಬಾಟಮ್ 10 ಬೇಕಾಗಿದ್ರೆ ಬಾಟಮ್ 10 ಕೂಡ ತಗೋಬಹುದು. ಮತ್ತೆ ಏನಪ್ಪಾ ಅಂದ್ರೆ ನೀವು 5 ತಗೋತಿದ್ರ 5 ತಗೋಬಹುದು ಅಥವಾ 3 ತಗೋತಿದ್ರ 3 ತಗೋಬಹುದು ಅಥವಾ 2 ತಗೋತಿದ್ರ 2 ಕೂಡ ಏನಪ್ಪಾ ಅಂದ್ರೆ ತಗೊಳ್ತಕ್ಕಂಥದ್ದು. ಇದು ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಸೇಮ್ ಟಾಪ್ ಯಾವ ರೀತಿ ತಾವು ಮಾಡಿದೀರಾ ಅದೇ ರೀತಿ ಏನಪ್ಪಾ ಅಂದ್ರೆ ಬಾಟಮ್ ಕೂಡ ಆಗುತ್ತೆ. ಮತ್ತೆ ಅದೇ ರೀತಿ ಏನಪ್ಪಾ ಅಂದ್ರೆ ಈಗ ಬಾಟಮ್ 3% ಅಂದ್ರೆ 10 ಅಂದ್ರೆ ಏನಪ್ಪಾ ಅಂದ್ರೆ ಬಾಟಮ್ 10 ಅಂದ್ರೆ ಸೆಲೆಕ್ಟ್ ಮಾಡಿರ್ತಕ್ಕಂಥ ಸೆಲ್ 30 ಅಲ್ಲಿ ಏನಪ್ಪಾ ಅಂದ್ರೆ 3 ಕಡಿಮೆ ಮಾರ್ಕ್ಸ್ ಇರ್ತಕ್ಕಂಥವು ಏನಾಗುತ್ತವಪ್ಪ ಅಂದ್ರೆ ಹೈಲೈಟ್ ಆಗ್ತವೆ. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಮತ್ತೆ ಅಬೌವ್ ಆವರೇಜ್ ಅಂದ್ರೆ ಏನಪ್ಪಾ ಅಂದ್ರೆ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸೆಲ್ ಅಲ್ಲಿ ಸೊ ಜಾಸ್ತಿ ಮಾರ್ಕ್ಸ್ ಇರ್ತಕ್ಕಂಥವು ಅಬೌವ್ ಅವರೇಜ್ ಆಗ್ಬಿಡ್ತವೆ. ಅದೇ ರೀತಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಮತ್ತೆ ಇದು ಕ್ಲಿಯರ್ ಮಾಡ್ಬಿಟ್ಟು ಏನ್ ಮಾಡಿಯಪ್ಪ ಅಂದ್ರೆ ಬಿಲೋ ಅವರೇಜ್ ಅನ್ನ ತೋತಕ್ಕಂಥದ್ದು. ಬಿಲೋ ಅವರೇಜ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಕಮ್ಮಿ ಮಾರ್ಕ್ಸ್ ಇರ್ತಕ್ಕಂಥವು ಅವು ಏನಾಗ್ತಾವಪ್ಪ ಅಂದ್ರೆ ಬಿಲೋ ಅವರೇಜ್ ಅಲ್ಲಿ ಬರ್ತಕ್ಕಂಥವು. ಸೊ ಅಬೌವ್ ಅವರೇಜ್ ಮತ್ತೆ ಬಿಲೋ ಅವರೇಜ್ ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ತಮಗೆ ಬರ್ತಕ್ಕಂಥದ್ದು ಡೇಟಾ ಬಾರ್ಸ್. ಸೊ ಡೇಟಾ ಬಾರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಈಗ ಅಕಾರ್ಡಿಂಗ್ ಟು ಏನಪ್ಪಾ ಅಂದ್ರೆ ಈಗ ಇಲ್ಲಿ ಸೆಲ್ಗಳು ಅಂದ್ರೆ ಏನಪ್ಪಾ ಅಂದ್ರೆ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸೆಲ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಇದ್ದೀವಿ ಏನಾಗ್ತಾ ಇದಾವಪ್ಪ ಅಂದ್ರೆ ಜಾಸ್ತಿ ಗ್ರೀನ್ ಆಗಿದ್ದಾವೆ. ಮತ್ತೆ ಕಮ್ಮಿ ಮಾರ್ಕ್ಸ್ ಇರ್ತಕ್ಕಂಥವು ಏನಾಗಿದಾವಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಆಗಿದ್ದಾವೆ. ಸೊ ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂದ್ರೆ ಇದು ಹೈಯೆಸ್ಟ್ ಮತ್ತೆ ಲೋವೆಸ್ಟ್ ಆಗ್ತಕ್ಕಂಥದ್ದು. ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಇದು ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಡೇಟಾ ಬಾರ್ಸ್ ಅಲ್ಲಿ ಮತ್ತೆ
ಕ್ಲಿಯರ್ ರೂಲ್ಸ್ ಅನ್ನಿ ಮತ್ತೆ ಏನಪ್ಪಾ ಅಂದ್ರೆ ಡೇಟಾ ಬರ್ಸಿಗೆ ಹೋಗಿ. ಇದು ಜಸ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ ಹೈಲೈಟ್ ಪರ್ಪಸ್. ಯಾರು ಹೈಯೆಸ್ಟ್ ತಗೊಂಡಿದ್ದಾರೆ ಆ ಸೆಲ್ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಡಾರ್ಕ್ ಆಗುತ್ತೆ. ಯಾರು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾರೆ ಅವ್ರ ಏನಾಗುತ್ತಪ್ಪ ಅಂದ್ರೆ ಕಮ್ಮಿ ಬರುತ್ತೆ. ನೆಕ್ಸ್ಟ್ ಒನ್ ಶುಡ್ ಬಿ ಕಲರ್ ಕೋಡಿಂಗ್. ಇದು ಕೂಡ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಇದ್ದವ್ರದ್ದು ಗ್ರೀನ್, ಅದಾದ್ಮೇಲೆ ಏನಾಗ್ತಾ ಇದೆಪ್ಪ ಅಂದ್ರೆ ಅದಕ್ಕಿಂತ ಕಡಿಮೆ ಇದೆ ಲೈಟ್ ಗ್ರೀನ್. ಸೊ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಕಮ್ಮಿ ಇರ್ತಕ್ಕಂಥವು ರೆಡ್. ಈ ರೀತಿ ಏನಾಗ್ತಾ ಇದಾವಪ್ಪ ಅಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು ಅಕಾರ್ಡಿಂಗ್ ಟು ಏನಪ್ಪಾ ಅಂದ್ರೆ ದಿಸ್ ಬಾಕ್ಸ್. ನೀವೇನ್ ಸೆಲೆಕ್ಟ್ ಮಾಡ್ತಾ ಇದ್ದೀರಲ್ಲ ಇದರಲ್ಲಿ. ಸೊ ಇದರಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದು ಬರುತ್ತೆ. ತಮ್ಗೆ ಯಾವ್ದು ಬೇಕಾಗಿದೆ ಅದನ್ನ ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಅದೇ ರೀತಿ ಏನಿದೆಪ್ಪ ಅಂದ್ರೆ ಐಕಾನ್ಗಳು ಕೂಡ ಇರ್ತಕ್ಕಂಥವು. ಸೊ ತಮ್ಗೆ ಯಾವ ಐಕಾನ್ ಬೇಕಾಗಿದೆ ಒಂದು ಐಕಾನ್ ಅನ್ನ ಏನಪ್ಪಾ ಅಂದ್ರೆ ತಗೊಳ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅದು ಐಕಾನ್ ಅಪ್ಲೈ ಆಗುತ್ತೆ. ಯಾವ್ದು ಬೇಕಾಗಿದೆ ಅದು ಕೂಡ ತಗೊಳ್ತಕ್ಕಂಥದ್ದು. ಲೈಕ್ ಮೊಬೈಲ್ ನೆಟ್ವರ್ಕ್. ಸೊ ಮೊಬೈಲ್ ನೆಟ್ವರ್ಕ್ ಅಲ್ಲಿ ಯಾವ ರೀತಿ ತೋರಿಸುತ್ತೆ ಶೋ ಮಾಡುತ್ತೆ ಆ ರೀತಿ ಕೂಡ ಇರ್ತಕ್ಕಂಥವು. ಇದನ್ನು ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನ್ಯೂ ರೂಲ್. ಸೊ ಇದು ನ್ಯೂ ರೂಲ್ ಬಗ್ಗೆ ಮತ್ತೇನಪ್ಪಾ ಅಂದ್ರೆ ಮುಂದೆ ಎಕ್ಸರ್ಸೈಸ್ ಅಲ್ಲಿ ತಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಎಲ್ಲ ಟ್ಯಾಬ್ ಆದ್ಮೇಲೆ ಕೆಲವೊಂದು ಎಕ್ಸರ್ಸೈಸ್ ಅಲ್ಲಿ ನ್ಯೂ ರೂಲ್ ಅನ್ನ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಕ್ಲಿಯರ್ ರೂಲ್ಸ್. ಸೊ ಕ್ಲಿಯರ್ ರೂಲ್ಸ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸೆಲೆಕ್ಟೆಡ್ ಸೆಲ್ ನಾನು ಏನಾದ್ರೂ ಇಲ್ಲಿ ಕಂಡೀಷನ್ ಗಳನ್ನ ಅಪ್ಲೈ ಮಾಡಿದ್ದೆ ಅಂದ್ರೆ ಸೊ ಅಪ್ಲೈ ಮಾಡಿದ್ಬೇಕು ಏನಪ್ಪಾ ಅಂದ್ರೆ ಆಲ್ರೆಡಿ ನಾನು ನಿಮ್ಗೆ ಏನ್ ಮಾಡಿದ್ದೀನಿ ಅದನ್ನ ತೋರಿಸಿದ್ದೀನಿ, ಹೌದಾ. ಸೊ ನೋಡಿ ಏನಪ್ಪಾ ಅಂದ್ರೆ ಕ್ಲಿಯರ್ ಫ್ರಮ್ ದ ಸೆಲೆಕ್ಟೆಡ್ ಸೆಲ್ ಅಂದ್ರೆ ನಾನು ಎಷ್ಟು ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಷ್ಟನ್ನ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಇದು ತೆಗೆದು ಬಿಡುತ್ತೆ. ಸಪೋಸ್ ಎಂಟೈರ್ ಸೀಟ್ ಅಂದ್ರೆ ಈಗ ನೋಡಿ, ಸೊ ನಾನು ಇಷ್ಟೇ 3 ಕಾಲಮ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಏನಪ್ಪಾ ಅಂದ್ರೆ ಕ್ಲಿಯರ್ ರೂಲ್ ಸೆಲೆಕ್ಟೆಡ್ ಸೆಲ್ 3 ಕಾಲಮ್ ಮತ್ತೆ ಏನಪ್ಪಾ ಅಂದ್ರೆ ಅದೇ ರೀತಿ ಇದ್ಬಿಟ್ಟು. ಸೊ ಇಲ್ಲಿ ಏನೈತಪ್ಪ ಅಂದ್ರೆ ತಮ್ಗೆ ಬರ್ತಕ್ಕಂಥದ್ದು 3 ಕಾಲಮ್ ಗಳಲ್ಲಿ ಏನಾಗಿದೆಪ್ಪ ಅಂದ್ರೆ ಹೋಗ್ಬಿಟ್ಟಿದೆ. ಮತ್ತೆ ಇದನ್ನ ತಗೊಳ್ತಕ್ಕಂಥದ್ದು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಕ್ಲಿಯರ್ ರೂಲ್ಸ್ ಫ್ರಮ್ ದ ಎಂಟೈರ್ ಶೀಟ್. ಅಂದ್ರೆ ಏನಪ್ಪಾ ಅಂದ್ರೆ ಸಪೋಸ್ ನೀವು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಕೂಡ ಸೊ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಎಂಟೈರ್ ಶೀಟ್ ವರ್ಕ್ ಆಗುತ್ತೆ. ತಾವು ಏನೇ ರೂಲ್ಸ್ ಗಳನ್ನ ಅಪ್ಲೈ ಮಾಡಿದ್ರೆ ಎಲ್ಲಾ ರೂಲ್ಸ್ ಗಳು ಏನಾಗ್ತಾವಪ್ಪ ಅಂದ್ರೆ ಹೋಗ್ಬಿಡ್ತವೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಮ್ಯಾನೇಜ್ ರೂಲ್ ಇದೆ. ಇದನ್ನ ಕೂಡ ಏನಪ್ಪಾ ಅಂದ್ರೆ ಎಕ್ಸರ್ಸೈಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒನ್ ಶುಡ್ ಬಿ ನ್ಯೂ ರೂಲ್ ಅಂಡ್ ಅನದರ್ ಶುಡ್ ಬಿ ಮ್ಯಾನೇಜ್ ರೂಲ್ಸ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಟೇಬಲ್ ಫಾರ್ಮೆಟ್. ಸೊ ಈ ಟೇಬಲ್ ಫಾರ್ಮೆಟ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಬಂದ್ಬಿಟ್ಟು ಫಿಲ್ಟರ್ ಆಪ್ಷನ್ ಏನ್ ತಾವು ಹಾಕ್ತೀರಾ ಅದರ ಸಲುವಾಗಿ ಮತ್ತೆ ಮಾಡಿಫಿಕೇಶನ್ ಪರ್ಪಸ್. ಸೊ ತಮ್ಗೆ ಯಾವ್ದು ಬೇಕಾಗಿದೆ ಒಂದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಸೆಲೆಕ್ಟೆಡ್ ಸೆಲ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಈಗ ಇಲ್ಲಿಂದ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಸಾರ್ಟಿಂಗ್ ಎ ಟು ಝೆಡ್ ಟು ಎ ಅಥವಾ ನಮ್ಗೆ ಯಾವ ಡೇಟಾಗಳು ಬೇಕಾಗಿದಾವೆ ಅವುಗಳನ್ನ ಮಾತ್ರ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ತಾವು ಏನೇ ಮಾಡಿದ್ರು ಕೂಡ ಮತ್ತೆ ತಮ್ಗೆ ಹಿಂದಿನ ಡಾಟಾ ಬೇಕಾಗಿತ್ತಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಂಡು ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಮರ್ಯಾದೆ. ಈಗ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಈ ರೀತಿ ಕೂಡ ಏನಪ್ಪಾ ಅಂದ್ರೆ ತಾವು ಚೇಂಜಸ್ ಅನ್ನ ಮಾಡ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಇದು ಫಿಲ್ಟರ್ ಆಪ್ಷನ್ ಬರುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಯಾವಾಗ ತಾವು ಸೊ ಫಾರ್ಮೆಟ್ ಆಸ್ ಅ ಟೇಬಲ್ ಅನ್ನ ತಗೋತೀರಾ ಡಿಸೈನ್ ಅಂತಕ್ಕಂಥ ಟ್ಯಾಬ್ ಬರುತ್ತೆ. ಸೊ ಯಾವ ಟ್ಯಾಬ್ ಅಪ್ಪ ಅಂದ್ರೆ ಡಿಸೈನ್ ಟ್ಯಾಬ್. ಸೊ ಈ ಡಿಸೈನ್ ಟ್ಯಾಬ್ ಅಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಇವು ಡೈಲಾಗ್ ಬಾಕ್ಸ್ ಗಳು ಬರ್ತವೆ. ಆಲ್ರೆಡಿ ಏನಪ್ಪಾ ಅಂದ್ರೆ ತಮ್ಗೆ ಇದು MS ವರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಸೊ ಟೇಬಲ್ ಸ್ಟೈಲ್ಸ್ ಆಪ್ಷನ್, ಟೇಬಲ್ ಸ್ಟೈಲ್. ಸೊ ಜಸ್ಟ್ ನೋಡ್ಕೊಳ್ಳಿ ಇದರಲ್ಲಿ ಏನಿದೆಪ್ಪ ಅಂದ್ರೆ ಒಂದೇದಲ್ಲಿ ಬರ್ತಕ್ಕಂಥದ್ದು ಟೇಬಲ್ ನೇಮ್. ಈ ಟೇಬಲ್ 1 ಅಂತ ಇದೆ. ತಾವೇನಾದ್ರೂ ತಮ್ದು ಬೇರೆ ನೇಮ್ ಕೊಡ್ತಿದ್ರೆ ಕೊಡ್ಬಹುದು. ಕ್ಲಾಸ್ 1, ಕ್ಲಾಸ್ 2. ಸೊ ಈ ರೀತಿ ಕೂಡ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವ್ದಿದೆ ಅದು. ಸೊ ರಿಸೈಜ್ ಟೇಬಲ್ ಅಂದ್ರೆ ಎಷ್ಟು ಸೆಲೆಕ್ಟ್ ಮಾಡಿದೀರಾ ಅದನ್ನ ಬಿಟ್ಬಿಟ್ಟು ತೋತಕ್ಕಂಥದ್ದು. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಪಾವೆಟ್ ಟೇಬಲ್. ಇದು ಇನ್ಸರ್ಟ್ ಅಲ್ಲಿ ಬರುತ್ತೆ. ತಮ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿಮೂವ್ ಡೂಪ್ಲಿಕೇಟ್ ಅಂದ್ರೆ ಡೂಪ್ಲಿಕೇಟ್ ವ್ಯಾಲ್ಯೂಗಳು ಅಂದ್ರೆ ಡಬಲ್ ನಂಬರ್ಸ್ ಏನಾಗ್ತಾವಪ್ಪ ಅಂದ್ರೆ ಇದರಲ್ಲಿ ಇರ್ತಕ್ಕಂಥವು ರಿಮೂವ್ ಆಗ್ತವೆ. ಮತ್ತೆ ನಂಗೆ ಮೊದ್ಲಿನಂಗೆ ಬೇಕಾಗಿತ್ತಪ್ಪ ಅಂದ್ರೆ ಕನ್ವರ್ಟ್ ಟು ರೇಂಜ್. ಸೊ ಕನ್ವರ್ಟ್ ಟು ರೇಂಜ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಎಸ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಏನಾಗ್ತದಪ್ಪ ಅಂದ್ರೆ ಅದು ಟೇಬಲ್ ಹೋಗ್ಬಿಡುತ್ತೆ. ಸೊ ನೋಡ್ಕೊಳ್ಳಿ ಮತ್ತೆ ಇನ್ನೊಂದ್ಸರಿ ಜಸ್ಟ್ ಏನಪ್ಪಾ ಅಂದ್ರೆ ಫಾರ್ಮೆಟ್ ಆಸ್ ಟೇಬಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಓಕೆ ಅಂತಕ್ಕಂಥದ್ದು. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಎಕ್ಸ್ಟರ್ನಲ್ ಡಾಟಾ ಅಂದ್ರೆ ಇಲ್ಲಿ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋದಿದ್ರೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಕ್ಕಂಥದ್ದು. ಇದು ಏನಿದೆಪ್ಪ ಅಂದ್ರೆ ಮತ್ತೆ ಡಿಆಕ್ಟಿವೇಟೆಡ್ ಇದಾವೆ ಆಪ್ಷನ್ಸ್ ಗಳು. ಸೊ ಈ ಕಡೆ ಮತ್ತೆ ಬನ್ನಿ ಟೇಬಲ್ ಸ್ಟೈಲ್ ಆಪ್ಷನ್ ಅಲ್ಲಿ ಏನಿದಾವಪ್ಪ ಅಂದ್ರೆ ಆಕ್ಟಿವೇಟೆಡ್ ಇದಾವೆ. ಓಕೆ ಆಲ್ರೆಡಿ ಏನಪ್ಪಾ ಅಂದ್ರೆ ಇದು MS ವರ್ಡ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಮತ್ತೆ ನೀವೇನಾದ್ರೂ ಚೆಕ್ ಮಾಡಬೇಕಾಗಿದ್ರೆ ಮಾಡಬಹುದು. ಸೊ ಜಸ್ಟ್ ಕ್ಲಿಕ್ ಮಾಡಿ ನೋಡಿ. ಈಗ ಫಿಲ್ಟರ್ ಆಪ್ಷನ್ ತಮಗೆ ಬಟನ್ ಬೇಕಾಗಿತ್ತಪ್ಪ ಅಂದ್ರೆ ಇದು ತಗೋಬಹುದು. ಬೇಡಾಗಿತ್ತಂದ್ರೆ ಏನಪ್ಪಾ ಅಂದ್ರೆ ಮತ್ತೆ ಬಿಡ್ತಕ್ಕಂಥದ್ದು. ಆಫ್ಟರ್ ದಟ್ ಸೇಮ್ ಏನಪ್ಪಾ ಅಂದ್ರೆ ಹೆಡರ್ ರೋ ಬೇಕಾಗಿದ್ರೆ ತಗೋಬಹುದು, ಮತ್ತೆ ಬೇಡಾಗಿತ್ತಂದ್ರೆ ಬಿಡ್ತಕ್ಕಂಥದ್ದು. ಸೊ ಇದು ಟೋಟಲ್ ಒಂದು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಏನೇನ್ ಚೇಂಜಸ್ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಸೊ ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ತಗೊಳ್ತಕ್ಕಂಥದ್ದು. ಮತ್ತೆ ಲಾಸ್ಟ್ ಫೈನಲ್ ಅಲ್ಲಿ ಏನಪ್ಪಾ ಅಂದ್ರೆ ತಮ್ದು ಆದ್ಮೇಲೆ
ಕನ್ವರ್ಟ್ ಟು ರೇಂಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇದು ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಸೆಲ್ ಸ್ಟೈಲ್ಸ್. ಸೊ ಇಲ್ಲಿ ಸೆಲ್ ಸ್ಟೈಲ್ ಅಲ್ಲಿ ಗುಡ್ ಬ್ಯಾಡ್ ಅಂತ ಏನಪ್ಪಾ ಅಂದ್ರೆ ಆಲ್ರೆಡಿ ಕಲರ್ ಕೋಡಿಂಗ್ ಕೊಟ್ಟಿದ್ದಾರೆ. ಬಟ್ ಇದು ಆಕ್ಚುಲಿ ಏನಪ್ಪಾ ಅಂದ್ರೆ ಮತ್ತೆ ಇದನ್ನ ಕೂಡ ಎಕ್ಸರ್ಸೈಸ್ ಅಲ್ಲಿ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಏನಪ್ಪಾ ಅಂದ್ರೆ ತಾವು ಜಸ್ಟ್ ಕಲರ್ ಅನ್ನ ಫಿಲ್ ಮಾಡ್ತಕ್ಕಂಥದನ್ನ ನೋಡ್ಕೊಳ್ಳಿ. ಆದ್ರೆ ಇದು ಆಕ್ಚುಲಿ ಇದು ಕಲರ್ ಫಿಲ್ ಮಾಡೋ ಸಲುವಾಗಿ ಅಲ್ಲ. ಇದು ಕೂಡ ಏನಿದೆಪ್ಪ ಅಂದ್ರೆ ಸಮ್ ಕಂಡೀಷನ್ ಗಳನ್ನ ಅಪ್ಲೈ ಮಾಡಿದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಇದು ಸೆಲ್ ಸ್ಟೈಲ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ತಮ್ದು ಸ್ಟೈಲ್ಸ್ ಡೈಲಾಗ್ ಬಾಕ್ಸ್. ಇದೇನಪ್ಪಾ ಅಂದ್ರೆ ರಿಲೇಟೆಡ್ ಟು ಸ್ಟೂಡೆಂಟ್ ಮಾರ್ಕ್ಸ್ ಲಿಸ್ಟ್. ಸೊ ಸಲುವಾಗಿ ಏನಪ್ಪಾ ಅಂದ್ರೆ ಇದನ್ನ ಯೂಸ್ ಮಾಡ್ತಕ್ಕಂಥದ್ದು ತಗೊಂಡಿರ್ತಕ್ಕಂಥದ್ದು. ಸೊ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ತಮ್ಗೆ ಮತ್ತೆ ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಡ್ತೀನಿ. ಏನಪ್ಪಾ ಅಂದ್ರೆ ಇದು ಸೇಲ್ಸ್ ಡೇಟಾ ಇರ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಸೇಮ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ಸ್ಟೂಡೆಂಟ್ ಡೇಟಾ ಯಾವ ರೀತಿ ಇದೆ. ಸೊ ಕಂಪ್ನಿಯಲ್ಲಿ ಯಾರಾದ್ರೂ ವರ್ಕ್ ಮಾಡ್ತಾ ಇದ್ರೆ ಅಂತವ್ರಿಗೆ ಏನಪ್ಪಾ ಅಂದ್ರೆ ಸೇಲ್ಸ್ ಡೇಟಾ ಸೆಲೆಕ್ಟ್ ಮಾಡ್ಕೊಳ್ಳಿದ್ದು. ಸೊ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಇದರಲ್ಲಿ ತಗೊಳ್ತಕ್ಕಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ ಯಾರಿದ್ದಾರೆ ಮತ್ತು ಅವ್ರು ಎಷ್ಟು ದುಡ್ಡಿಂದು ಸೇಲ್ ಮಾಡಿದ್ದಾರೆ ಅಂತಕ್ಕಂಥದನ್ನ ತೋರಿಸಿರ್ತಕ್ಕಂಥದ್ದು. ಸೊ ಜಸ್ಟ್ ಗೋ ಟು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಗ್ರೇಟರ್ ದನ್. ಏನಪ್ಪಾ ಅಂದ್ರೆ ಇಲ್ಲಿ 5000 ಕಿಂತ ಅಬವ್ ಇರ್ತಕ್ಕಂಥವ್ರು ತಮ್ಗೆ ಬೇಕಾಗಿದ್ರೆ 5000 ಅಬವ್ ಅಂತ ಟೈಪ್ ಮಾಡಿ ಮತ್ತೆ ಕಲರ್ ಚೇಂಜಸ್ ಮಾಡ್ತಿದ್ರೆ ಕಲರ್ ಕೂಡ ಚೇಂಜಸ್ ಮಾಡ್ತಕ್ಕಂಥದ್ದು. ಅಥವಾ ತಮ್ಮ ಕಂಡೀಷನ್ ಏನಾದ್ರು ಇದ್ರೆ ಅದನ್ನ ಕೂಡ ಏನಪ್ಪಾ ಅಂದ್ರೆ ತಾವು ತಗೊಳ್ತಕ್ಕಂಥದ್ದು. ಸೊ ಮತ್ತೇನಪ್ಪಾ ಅಂದ್ರೆ ಲೆಸ್ ದನ್ ಅಂದ್ರೆ 5000 ಕಿಂತ ಕಡಿಮೆ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನೋಡಿ. ಬಹಳಷ್ಟು ಜನ ಏನಪ್ಪಾ ಅಂದ್ರೆ 5000 ಕಿಂತ ಕೆಳಗಡೆ ಏನಪ್ಪಾ ಅಂದ್ರೆ ಇರ್ತಕ್ಕಂಥ ಡೇಟಾ ಇದೆ. ಅಂದ್ರೆ ಸೇಲ್ಸ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಕಮ್ಮಿ ಮಾಡಿದ್ದಾರೆ. ಸೊ ಅದರಿಂದ ಏನಾಗುತ್ತಪ್ಪ ಅಂದ್ರೆ ಅವ್ರ ಜಾಬಿಗೆ ಇನ್ಸೆಂಟಿವ್ ಏನಾಗುತ್ತಪ್ಪ ಅಂದ್ರೆ ಸ್ಯಾಲರಿಯಲ್ಲಿ ಕಮ್ಮಿ ಬರುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ಸೊ ಬಿಟ್ವೀನ್ ಕೂಡ ಏನಪ್ಪಾ ಅಂದ್ರೆ ತಾವು ತಗೋಬಹುದು. ತಮ್ಮ ರೇಂಜ್ ಏನಿದೆ ಹಾಕೊಳ್ಳಿ. ಸೊ 2002 ಸೊ ಎಷ್ಟಪ್ಪ ಅಂದ್ರೆ ಬಂದ್ಬಿಟ್ಟು 4000. ಸೊ ಇದೇ ರೀತಿ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ ಮತ್ತೆ ಈಕ್ವಲ್ ಟು ಟೆಕ್ಸ್ಟ್ ದಟ್ ಕಂಟೆಂಟ್ ಸೊ ಡೇಟ್ ಅಕರಿಂಗ್ ಅಂಡ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಈ ರೀತಿ ಏನಾಗ್ತವಪ್ಪ ಅಂದ್ರೆ ಬರ್ತಕ್ಕಂಥ. ಅಂಡ್ ಆಫ್ಟರ್ ದಟ್ ಟಾಪ್ 10 ಏನಪ್ಪಾ ಅಂದ್ರೆ ಐಟಮ್ ಅಂದ್ರೆ ಇಲ್ಲಿ ಕೂಡ ಟಾಪ್ 10 ಐಟಮ್ ಬರ್ತವೆ. ಮತ್ತೆ ಪರ್ಸೆಂಟೇಜ್ ನೋಡಿ, ಪರ್ಸೆಂಟೇಜ್ ಇಲ್ಲಿ ಕೂಡ ನೋಡ್ಕೊಳ್ಳಿ. ಕಾಲಮ್ ಎಷ್ಟಿದಾವಪ್ಪ ಅಂದ್ರೆ 1 2 3 4. ಸೊ 4 ಕಾಲಮ್ ಇದಾವೆ. ರೋ ಎಷ್ಟಿದಾವಪ್ಪ ಅಂದ್ರೆ ಬಂದ್ಬಿಟ್ಟು ಸೆಲೆಕ್ಟ್ ಮಾಡಿರ್ತಕ್ಕಂಥ 8 ರೋಸ್ ಇದಾವೆ. 4 into 8 32 ಆಗುತ್ತೆ. ಸೊ ಇದ್ರದ್ದು 10% ಏನಾಗುತ್ತಪ್ಪ ಅಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು. ಸೊ ಎಷ್ಟಾಗುತ್ತಪ್ಪ ಅಂದ್ರೆ 1730 ಅಂದ್ರೆ 3 ಆಗುತ್ತೆ. ಸೊ 3 ಏನಾಗ್ತಾ ಇದೆಪ್ಪ ಅಂದ್ರೆ ಇಲ್ಲಿ ಹೈಲೈಟ್ ಆಗ್ತಾ ಇದೆ. ಸೊ ಇದನ್ನ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಡೇಟಾ ಬಾರ್ಸ್ ಕೂಡ ಇಲ್ಲಿ ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ಅಪ್ಲೈ ಮಾಡ್ತಕ್ಕಂಥದ್ದು. ಈ ರೀತಿ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ತಗೋಬಹುದು. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮ್ಗೆ ಸ್ಟೈಲ್ಸ್ ಡೈಲಾಗ್ ಬಾಕ್ಸ್. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಯಾರಾದ್ರೂ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ನಿಮ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಮತ್ತೆ ಎಕ್ಸೆಲ್ ಅಲ್ಲಿ ತಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಗಳನ್ನ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್.